ಖ್ಯಾತ ಹಾಸ್ಯ ನಟರಾದ ಬಿರಾದರ್ ಅವರು ಕರ್ನಾಟಕ ನ್ಯೂಸ್ ಬೀಟ್ ಲೋಗೋ ಲಾಂಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮನತುಂಬಿ ಹಾರೈಸಿದರು. ಬೆಳಗ್ಗೆಯಿಂದ ಕರ್ನಾಟಕ ನ್ಯೂಸ್ ಬೀಟ್ ಕಚೇರಿಯಲ್ಲೇ ಕುಳಿತು ಎಲ್ಲ ಸುದ್ದಿ ಸೂಕ್ಷ್ಮವಾಗಿ ಗಮನಿಸಿದರು. ಬಳಿಕ ಪ್ರಧಾನ ಸಂಪಾದಕರಾದ ನಾಗರಾಜ್ ಅರೆಹೊಳೆ ನೇತೃತ್ವದಲ್ಲಿ ಚಾನೆಲ್ ಚೆನ್ನಾಗಿ ಮೂಡಿ ಬರಲಿ ಅಂತ ಮನಸ್ಪೂರ್ವಕವಾಗಿ ಹಾರೈಸಿದರು. ಬಿರಾದರ್ ಸರ್ ನಮ್ಮ ಪಾಲಿಗೆ ಕೇವಲ ನಟರಲ್ಲ, ಕರ್ನಾಟಕ ನ್ಯೂಸ್ ಬೀಟ್ ಪಾಲಿಗೆ ಅವರು ಒಂದು ಸುಂದರವಾದ ಭಾಗ ಕೂಡ ಹೌದು. ಎಷ್ಟೇ ಬ್ಯುಸಿ ಇದ್ದರೂ ನಾಗರಾಜ್ ಅರೆಹೊಳೆ ಸರ್ ನನ್ನ ಹತ್ರ ಮಾತನಾಡುವಾಗ ಚಾನಲಲ್ಲಿ ಏನಾಗ್ತಾ ಇದೆ, ಸುದ್ದಿಗಳು ಯಾವ ದಾಟಿಯಲ್ಲಿ ಹೋಗ್ತಾ ಇದೆ ಅಂತ ಪ್ರತಿಯೊಂದು ಡೀಟೈಲಿಂಗ್ಗಳನ್ನ ಕೇಳ್ತಾ ಇರ್ತಾರೆ. ಅವುಗಳನ್ನು ಅವಲೋಕಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಶೂಟಿಂಗಿಂದ ಬಿಡುವು ಮಾಡಿಕೊಂಡು ನಮ್ಮ ಉದ್ಘಾಟನೆಗೆ ಬಂದಿದ್ದಾರೆ. ಇವತ್ತು ಅವರ ಅಮೃತ ಹಸ್ತದಿಂದ ಡಿಜಿಟಲ್ ಲಾಂಚ್ ಆಗ್ತಾ ಇದೆ. ಸರ್, ನೀವು ಪ್ರೀತಿಯಿಂದ ಯಾವಾಗಲೂ ಬರ್ತೀರಾ, ಇವತ್ತು ಬಂದಿದ್ದೀರಾ, ನಮಗೆ ಡಿಜಿಟಲ್ ರಿಲೀಸ್ ಮಾಡಿಕೊಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು. ಕರ್ನಾಟಕದ ಜನತೆಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು. ವಿಜಯದಶಮಿ ಹಬ್ಬದ ದಿವಸ ಕರ್ನಾಟಕ ನ್ಯೂಸ್ ಬೀಟ್ ಲೋಕಾರ್ಪಣೆ ಆಗ್ತಾ ಇದೆ. ಇದರ ಯಜಮಾನರು ಬಂದು ನಾಗರಾಜ್ ಅರೆಹೊಳೆ. ನಾಗರಾಜ್ ಅರೆಹೊಳೆ ಅವರು ಬಹುಮುಖ ಪ್ರತಿಭೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ದಶಕದಿಂದಲೂ ಪತ್ರಿಕಾ ವಿಭಾಗದಲ್ಲಿ ಕೆಲಸ ಮಾಡಿ, ಆಮೇಲೆ ತದನಂತರ ಸಿನಿಮಾ ರಂಗ, ಆಮೇಲೆ ಸಾಹಿತ್ಯ ಎಲ್ಲವೂ ಇದೆ ಅವ್ರ ಹತ್ರ. ಮತ್ತು ವಿಚಾರವಂತರು, ಹೃದಯವಂತರು ಎಲ್ಲವೂ ಅವ್ರ ಹತ್ರ ಇದೆ. ಯಾಕಂದರೆ ನಾನು ತಮಗೆಲ್ಲ ಗೊತ್ತಿದೆ, ಈ ಹಿಂದೆ 90 ಬಿಡಿ ಮನೆ ನಡಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಮಾಡಿಲ್ಲ, ನಾನು ಹೀರೋ ಆಗಿದ್ದೆ. ಡೈರೆಕ್ಷನ್ ಮಾಡಿದ್ದು ನಾಗರಾಜ್ ಅರೆಹೊಳೆ ಅವರು ಮತ್ತು ಉಮೇಶ್ ಬಾದರ್ದಿನಿ ಅವರು. ಹಾಗೆ ಅವತ್ತಿನಿಂದ ಅವ್ರದ್ದು ನಮ್ಮದು ಗೆಳೆತನ ಶುರು ಆಗಿದೆ. ಮತ್ತು ಅವ್ರು ಒಂದೇನಿದೆ ಅಂದರೆ, ಕೆಲಸದಲ್ಲಿ ಬಹಳ ನಿಷ್ಠಾವಂತರು, ಸಮಯ ಪ್ರಜ್ಞೆ, ಪ್ರೀತಿ ಎಲ್ಲವೂ ಇದೆ. ಹಾಗಾಗಿ ದೇವರವರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಕೀರ್ತಿ, ಸಂಪತ್ತು ಎಲ್ಲವೂ ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.